ಕಷ್ಟಪಟ್ಟು ದುಡಿಯದ ಪ್ರತಿಭೆ ಶೂನ್ಯ. ನಾನು ವಿಶ್ವದ ಅತ್ಯುತ್ತಮ ಫುಟ್ಬಾಲ್ ಆಟಗಾರನಾಗಿ ನನ್ನನ್ನು ನೋಡುತ್ತೇನೆ. ನೀವು ಉತ್ತಮರು ಎಂದು ನೀವು ನಂಬದಿದ್ದರೆ ನಿಮ್ಮ ಸಾಮರ್ಥ್ಯವನ್ನು ನೀವು ಎಂದಿಗೂ ಸಾಧಿಸುವುದಿಲ್ಲ. ನಾನು ಯಾರಿಗೂ ಏನನ್ನು ತೋರಿಸಬೇಕಾಗಿಲ್ಲ, ಸಾಬೀತುಪಡಿಸಲೂ ಏನೂ ಇಲ್ಲ. ಗೆಲ್ಲುವುದು ಇದು ನನಗೆ ಅತ್ಯಂತ ಮುಖ್ಯವಾಗಿದೆ. ಇದು ಸರಳವಾಗಿದೆ. ನೀವು ಇತರರಿಗೆ ಸಹಾಯ ಮಾಡಿದಾಗ ದೇವರು ನಿಮಗೆ ದುಪ್ಪಟ್ಟು ಕೊಡುತ್ತಾನೆ ಎಂದು ನನ್ನ ತಂದೆ ಯಾವಾಗಲೂ ನನಗೆ ಕಲಿಸಿದರು ಮತ್ತು ಅದು ನನಗೆ ನಿಜವಾಗಿಯೂ ಸಂಭವಿಸಿದೆ. ಅಗತ್ಯವಿರುವ ಇತರ ಜನರಿಗೆ ನಾನು ಸಹಾಯ ಮಾಡಿದಾಗ ದೇವರು ನನಗೆ ಹೆಚ್ಚು ಸಹಾಯ ಮಾಡಿದ್ದಾನೆ. ನನ್ನನ್ನು ದ್ವೇಷಿಸುವವರು ಮತ್ತು ನಾನು ಸೊಕ್ಕಿನವನು, ನಿಷ್ಪ್ರಯೋಜಕ ಮತ್ತು ಯಾವುದಾದರೂ ಎಂದು ಹೇಳುವ ಜನರಿದ್ದಾರೆ. ಇದೆಲ್ಲವೂ ನನ್ನ ಯಶಸ್ಸಿನ ಭಾಗವಾಗಿದೆ. ನಾನು ಅತ್ಯುತ್ತಮ ಎಂದು ಮಾಡಲಾಗಿದೆ. ನೀವು ತುಂಬ ಪ್ರೀತಿಸುವ ವ್ಯಕ್ತಿಯನ್ನು ಕಳೆದುಕೊಂಡಾಗ ನಷ್ಟದಿಂದ ಬದುಕುಳಿಯುವುದು ಕಷ್ಟ. ಪ್ರತಿ ಕ್ರೀಡಾ ಋತುವು ನನಗೆ ಹೊಸ ಸವಾಲಾಗಿದೆ ಮತ್ತು ನಾನು ಯಾವಾಗಲೂ ಆಟಗಳು, ಗುರಿಗಳು, ಅಸಿಸ್ಟ್ಗಳ ವಿಷಯದಲ್ಲಿ ಸುಧಾರಿಸಲು ಹೊರಟಿದ್ದೇನೆ. ನನ್ನಲ್ಲಿಯೂ ನ್ಯೂನತೆಗಳಿವೆ, ಆದರೆ ನಾನು ತಪ್ಪಿಸಿಕೊಳ್ಳಲು ಅಥವಾ ಕಳೆದುಕೊಳ್ಳಲು ಇಷ್ಟಪಡದ ವೃತ್ತಿಪರ. ನನಗೆ ಅತ್ಯುತ್ತಮವಾದದ್ದು ಎಂದರೆ ವಿವಿಧ ದೇಶಗಳು ಮತ್ತು ಚಾಂಪಿಯನ್ಶಿಪ್ಗಳಲ್ಲಿ ಅದನ್ನು ಸಾಬೀತುಪಡಿಸುವುದು. ಭವಿಷ್ಯ ನುಡಿಯುವುದರಲ್ಲಿ ಅರ್ಥವಿಲ್ಲ. ಇದು ಊಹಿಸಲು ಯೋಗ್ಯವಾಗಿಲ್ಲ, ಏಕೆಂದರೆ ಯಾವುದನ್ನು ಕಲ್ಲಿನಲ್ಲಿ ಹೊಂದಿಸಲಾಗಿಲ್ಲ ಮತ್ತು ಫುಟ್ಬಾಲ್ನಲ್ಲಿ ಸಾರ್ವಕಾಲಿಕ ವಿಷಯಗಳು ಬದಲಾಗುತ್ತವೆ. ಭವಿಷ್ಯದಲ್ಲಿ ಮತ್ತೆ ಸುತ್ತು ಬರುತ್ತಾರೋ ಯಾರಿಗೂ ತಿಳಿಯದಂತಹ ಅವಕಾಶಗಳು ಇಂದು ಇವೆ. ನಾನು ಜಗತ್ತಿನ ಅತ್ಯಂತ ವಿನಮ್ರ ವ್ಯಕ್ತಿ ಅಲ್ಲ, ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ಇತರರು ನನ್ನ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದಕ್ಕೆ ನಾವು ಗೀಳಾಗಿ ಬದುಕಲು ಸಾಧ್ಯವಿಲ್ಲ, ಹಾಗೆಯೇ ಬದುಕುವುದು ಅಸಾಧ್ಯ. ದೇವರೂ ಕೂಡ ಇಡೀ ಜಗತ್ತನ್ನು ಮೆಚ್ಚಿಸಲು ನಿರ್ವಹಿಸಲಿಲ್ಲ. ಅನೇಕ ಜನರು ನನ್ನನ್ನು ನೋಡುತ್ತಾರೆ ಮತ್ತು ಅವರು ನನ್ನನ್ನು ತಿಳಿದಿದ್ದಾರೆಂದು ಭಾವಿಸುತ್ತಾರೆ, ಆದರೆ ಅವರಿಗೆ ತಿಳಿದಿರುವುದಿಲ್ಲ ಇದು ನಿಜವಾದ ನಾನು ವಿನಮ್ರ ವ್ಯಕ್ತಿ, ಭಾವನೆಯ ವ್ಯಕ್ತಿ, ಇತರರ ಬಗ್ಗೆ ಕಾಳಜಿ ವಹಿಸುವ, ಇತರರಿಗೆ ಸಹಾಯ ಮಾಡಲು ಬಯಸುವ ವ್ಯಕ್ತಿ. ನಾನು ಎಂದಿಗೂ ಎಚ್ಚರಗೊಳ್ಳಲು ಬಯಸದ ಕನಸಿನಲ್ಲಿ ಬದುಕುತ್ತಿದ್ದೇನೆ. ಫುಟ್ಬಾಲ್ ಇಲ್ಲದೆ ನನ್ನ ಜೀವನವು ಯಾವುದಕ್ಕೂ ಯೋಗ್ಯವಾಗಿಲ್ಲ. ನಾನು ಜಗತ್ತನ್ನು ಬದಲಾಯಿಸಲು ಹೋಗುವುದಿಲ್ಲ, ನೀವು ಜಗತ್ತನ್ನು ಬದಲಾಯಿಸಲು ಹೋಗುವುದಿಲ್ಲ, ಆದರೆ ನಾವು ಸಹಾಯ ಮಾಡಬಹುದು. ನಾವೆಲ್ಲರೂ ಸಹಾಯ ಮಾಡಬಹುದು.